ಮಲ್ಲ ಪಿಕ್ಚರ್ ಏನೇ ಮಾಡ್ತಾ ಗೊತ್ತಾ ತಗೊಂಡಿಗೆ ಬಲ್ಲ ಅವನಿಗೆ ಹೊಡಿಕ್ ಹೋಗ್ಬೇಕು ರವಿಚಂದ್ರನ್. ಆಮೇಲೆ ಅದ್ ಕ್ಯಾನ್ಸಲ್ ಮಾಡಿ ಅವ್ನು ಗೆರಳ ತಗೊಂಡ ಬಿರಿಯಾನಿಗಳಿಗೆ ಮಾತ್ರಿಗೂ ಓಡಿಸ್ಕೊಂಡು ಹೋಗದೆ. ಅವಾಗಲೇ ಗಣೇಶ ಯಾರಿಗೆ ಹೊಟ್ಬಿಟ್ಟಂತೆ ಬೆಳಗ್ ಇನ್ ಮಗ್ಬುಲಿಗೆ ಹುಡುಕ್ತಾರೆ ಅವನೇನ್ ಮಾಡ್ತಾನೆ ಮಗ್ಬುಲು ಇಲ್ಲಿ ಮುಳುಗ್ದವನು ಒಂದ್ ಟ್ರಂಚ್ ಅದು ಇಲ್ಲಿ ಮುಳುಗಿದ ಅಲ್ಲೋಗಿ ಎದ್ದು ಬಿಟ್ಟ. ಆನೆ ಇಲ್ಲೇ ಹುಡುಗ ಶುರು ಕಟ್ಟಾಕಿ ತಿರುಗದೆ ನನ್ಗೆ ಬೆನ್ನತ್ತು ನಿಮಗೆ ಗುರುಣ ಮತ್ತೆ ಇದು ಗಂಗೆ ಕುಂತಿ ಲಿಲ್ಲಿ ಇಷ್ಟ ಆನೆ ಬಂದಿದ್ ಇಲ್ಲಿಗೆ. ದುರುಣ ಅಂಬಾರಿಗೆ ಮಾರಿ ಈ ಟಿಂಬರ್ ಕೆಲಸ ಇದ್ದಾಗೆಲ್ಲ ಬಹಳ ಫಾಸ್ಟ್. ಭಾಸ್ಕರ ಭಾಸ್ಕರ್ ಭಾಸ್ಕರ್ ಟಿಂಬರ್ ಎಳೆಯೋದಲ್ಲಿ ಅದ್ರಲ್ಲೆಲ್ಲ ಬಹಳ ಫಾಸ್ಟ್. ಆಮೇಲೆ ಕಾಡನ್ನ ಹಿಡಿಯೋದಲ್ಲೂ ಫಾಸ್ಟ್. ಗಣಪತಿ ಟೆಂಪೋ ಆನೆ ಇದು ಮಣಿಕಂಠ ಮಣಿಕಂಠ ಅಲ್ಲಿ ಮಲ್ಲ ಪಿಕ್ಚರ್ ಏನೇ ಮಾಡ್ತಾ ಗೊತ್ತಾ ತಗೊಂಡಿಗೆ ಬಲ್ಲ ಅವನಿಗೆ ಹೊಡಿಕ್ ಹೋಗ್ಬೇಕು ರವಿಚಂದ್ರನ್. ಆಮೇಲೆ ಅದ್ ಕ್ಯಾನ್ಸಲ್ ಮಾಡಿ ಅವ್ನು ಗೆರಳ ಆನೆ ತಗೊಂಡ. ಇದಾನೆ ಬಿಟ್ಟ ಕೇರಳ ಆನೆ ತಗೊಂಡ ಶೂಟಿಂಗಿಗೆ. ಇದಾಗಲ್ಲ ಅಂತ ಹೇಳಿ ಆಮೇಲೆ ಅಲ್ಲೆಲ್ಲ ಸುತ್ಕೊಂಡು ಮತ್ತೆ ಅದು ಇಲ್ಲಿಗೆ ಬಂತು ಮಣಿಕಂಠ. ಅದು ಇಲ್ಲೇ ಇದೆ ಮಣಿಕಂಠ ಇದೆ. ಆದ್ಮೇಲೆ ಅದು ಏನು ಮಣಿಕಂಠ ಈಗ ನಾನ್ ನೋಡ್ದಂಗೆ ಬೇರೆ ಆನೆಗಳಿಗೂ ಓಡಿಸ್ಕೊಂಡು ಹೋಗೋದು ಬೇರೆ ಆನೆಗಳಿಗೆ ಮಾತ್ರಿಗೂ ಓಡಿಸ್ಕೊಂಡು ಹೋಗದೆ. ಅದೀಗ ಕಟ್ಟೆ ಆಗಿದೆ ಬನ್ನಿ ಇಲ್ಲೆಲ್ಲ ಅದ್ರ ಸ್ವಭಾವ ಏನು ಅದು ಹಂಗೆ ಅದ್ರ ಮೇಲೆ ನಾನು ಮಾಡಿಲ್ಲ ಜಾಸ್ತಿ ಮಾಡಿಲ್ಲ ಮಾಡಿದ್ದಾರೆ ಅಂದ್ರೆ ಅದು ಹಂಗೆ ಮಾವತರಿಗೆ ಓಡಿಸ್ಕೊಂಡು ಹೋಗ್ತಿತ್ತು. ಮಾವತನಿಗೆ ಅದು ಕಲೀಲ್ ಅಂತ ಹೇಳ್ತೀನಿ ಜಮೀನ ಗಣೇಶ ಆಯ್ತಲ್ಲ ಅದ್ರಲ್ಲಿ ಎಷ್ಟು ವರ್ಷ 7 ವರ್ಷ 7 ವರ್ಷ ಅದು ಅಷ್ಟೇ. ಈಗ ಫಸ್ಟ್ ಹಾಕ್ಬಿಟ್ಟು ನೀವು ತಂದಿ ಕಟ್ಟಿಬಿಟ್ರು ಎಲ್ಲಿ ನಿಮ್ಮ ಬಳ್ಳಾರಿ ಕೆರೆ ಅಂತ ಇಲ್ಲಿ ಕೆರೆ ಇದೆ. ಈಗ ನಾನೇ ಹೋಗ್ಬೇಕಲ್ಲ ನಾನೇ ಸೀನಿಯರ್ಲ ಆಗಲ್ಲ ಅನ್ನಂಗಿಲ್ಲ. ಆಮೇಲೆ 2 ದಿವಸ ಹೋದೆ 3 ದಿವಸ ಹೋದೆ 4 ದಿವಸ ಹೋದೆ. 5ನೇ ದಿವಸಕ್ಕೆ ಅವ್ರ ಮೇಲೆ ಕಬಾಡಿ ಇದ್ದಲ್ಲ ಬುಜ್ಜಿ ಬಂತಾಡಿ ಅವ್ನು ರಜಾ ಹಾಕ್ಬಿಟ್ಟ ಮೈಸೂರು. ಆಮೇಲೆ ಅವನು ಬಂದ ಅವನು ನಾನು ಆನೆ ಮೇಲೆ ಮಾಡಲ್ಲ ಅಂತ ಅವ್ನು ಚೇಂಜ್ ಆಗ ಅದಕ್ಕೆ ಗಣೇಶ ಮೇಲೆ ನಾನು ಮಾಡಲ್ಲ. ಆಮೇಲೆ ಬಹಳ ಗಲಾಟೆ ಅಲ್ಲ. ಆಮೇಲೆ ನಾನೇ ಮಾಡ್ತೇನೆ 2 ಜನ ಕಬಾಡಿ ಬೇಕು ಒಬ್ರು ಕಬಾಡಿ ಆಗಲ್ಲ. ಆಮೇಲೆ 2 ಜನ ಕಬಾಡಿ ಕೊಟ್ರು ಯಾರು ಇವನು ದೋಸ್ಕಾನಿ ಇದ್ದಲ್ಲ ಇವನೊಬ್ಬ ಮತ್ತೊಬ್ಬ ಇದ್ದ. ಏನಾಯ್ತು ಈ ಶಿವಪ್ಪ ಅಂತ ಕಬಾಡಿ ಕೊಡ್ತೀನಿ. ಶಿವಪ್ಪ ನಾನು ಬಂದೆ ನಾನು ಮಾಡಿದೆ ಶಿವಪ್ಪ ನೀರ್ ಕೂಸ್ತಾನ ನಾನು ಸ್ವಲ್ಪ ನೀರ್ ಕಡೆ ಹೋಗ್ಬರ್ತೀನಿ ಅಂದ್ರೆ ಮನೆಯಾಗಿ ಆಯ್ತಾ ನಾನು ನೀರ್ ಕೂಸ್ತಾ ಇರ್ತೀನಿ ಬನ್ನಿ ಅಂತ ಆಯ್ತು ಹೋಗಂದ್ರೆ ನಾನು ನೀರ್ ಕೂಸಕ್ ಹೋದೆ. ನಾನು ಸ್ವಲ್ಪ ನೀರ್ ಕಡೆ ಹೋಗಿ ಹಂಗೆ ಮತ್ತೆ ಬಲ್ಲ ಮೆತ್ಕೊಂಡು ಹೋಗ್ತೀನಿ. ಅವಾಗಲೇ ಗಣೇಶ ಯಾರಿಗೆ ಹೊಟ್ಬಿಟ್ಟಂತೆ ಬೆಳಗ್ ಮಗ್ಬುಲಿಗೆ ಹೋದ್ಬಿಟ್ಟಂತೆ ಅಂತ ಆಯ್ತು. ನಾನು ಒಳಗಡೆ ಬಲ್ಲ ತಗೊಂಡೆ ಓಡ್ ಹೋಗ್ತೀನಿ. ಅವನು ಶಿವಪ್ಪನಿಗೆ ಬೀಳ್ಸ್ಬಿಟ್ಟೆ ಬೀಳ್ಸಿದೆ ಅವ್ನು ಶಿವಪ್ಪ ಎದ್ದು ಓಡ್ಬಿಟ್ಟೆ. ಇನ್ ಮಗ್ಬುಲಿಗೆ ಹುಡುಕ್ತಾರೆ ಅವನೇನ್ ಮಾಡ್ತಾನೆ ಮಗ್ಬುಲು ಇಲ್ಲಿ ಮುಳುಗ್ದವನು ಒಂದ್ ಟ್ರಂಚ್ ಅದು ಇಲ್ಲಿ ಮುಳುಗಿದ ಅಲ್ಲೋಗಿ ಎದ್ದು ಬಿಟ್ಟ. ಆನೆ ಇಲ್ಲೇ ಹುಡುಗ ಶುರು ಅವ್ನ ಕೈಗೆ ಸಿಕ್ಕಿದ. ಆಮೇಲೆ ಅವನೆಂದ ಎದ್ದು ಓಡ್ಬಿಟ್ಟು ಆಮೇಲೆ ನಾನು ಹೋಗಿ ಬರ್ತಾ ಇದ್ದೆ ರಸ್ತೆಯಲ್ಲಿ. ಆಮೇಲೆ ನಾನು ಬರೀ ಬರ ಅಂತ ಕರೆದೆ ಅದು ಬರ್ತಾ ಇತ್ತು. ಅದು ಗಣೇಶ ಗಣೇಶ ಕರ್ಕೊಂಡು ಬಂದೆ. ನಾನು ಕರ್ಕೊಂಡು ಬಂದು ಇಲ್ಲಿ ಲೈನಿಗೆ ತಂದು ಕಟ್ಟಾದೆ. ಕಟ್ಟಾಕಿ ತಿರುಗದೆ ನನ್ಗೆ ಬೆನ್ನತ್ತು ನಿಮಗೆ ಈಗ ಬೆನ್ನತ್ತು ಕಟ್ಟಾಕಿಲ್ಲ ಈಗ ಹೊಡ್ಸ್ಕೊಂಡು ನಿಮ್ಗೆ ಏನಾರ ಮಾಡ್ಕೊಂಡೆ. ಆಮೇಲೆ ಮತ್ತೆ ಇದ್ ಮಾಡಿದೆ. ಆಮೇಲೆ ಡಾಕ್ಟರ್ ಎಲ್ಲ ಬಂದ್ರು. ಆಮೇಲೆ ಏನೋ ಇದ್ದದ್ದು ಬೀಸಿ ಹೋಗಿ ಬೇಡಿ ಹಾಕಿ ತಗೊಂಡೋದೆ. ತಗೊಂಡೋಗಿ ರಿಪೋರ್ಟ್ ಬರ್ಸ್ಕೊಟ್ಟೆ. ನೋಡಿ ಸರ್ ಈಗ ಆನೆ ಗಣೇಶ ಊರಿಗಂತೂ ತರಕ್ ಆಗಲ್ಲ. ಕಾಡಲ್ಲೇ ಬೇಕಾದ್ರೆ ಅಲ್ಲೇ ಇದೆ ಅಲ್ಲೇ ಮೇವ್ ಹಾಕಿ ಅಲ್ಲೇ ನೀರ್ ಹಾಕೊಂಡು ಅಲ್ಲೇ ಕಟ್ಕೊಂಡ್ಬೋದು ಅಲ್ಲೇ ತೊಳ್ಕೊಬೋದು ಅಲ್ಲೇ ಮಾಡ್ಬೋದು. ಯಾಕೆ ಅಂತ DF ಕೇಳಿದ್ರು. ನೋಡಿ ಸರ್ ಏನೋ ಆನೆ ಮಾತನಿಗೆ ಆಯ್ತು ನಾವು ಒಪ್ಕೊಂಡೆ. ಅವ್ನ ಮೇಲ್ ಕೂತೆ ಅವನಿಗೆ ಚಾರ್ಜ್ ಮಾಡಿ ಮೇಲ್ ಕೂತ್ರು ಮೇಲ್ ಕೂತ್ಕೊಂಡೆ ಅವನಿಗೆ ಚಾರ್ಜ್ ಮಾಡಿದ್ದೆ. ಬಿಡಿ ಆನೆ ಅವನು ಹೇಳ್ಕೊಡು ಅದೇ ಪಬ್ಲಿಕ್ ಆಗ್ಬಿಟ್ಟೆ ನಾವು ಮಾತಾಡಂಗೆ. ಆಮೇಲೆ ತಗೊಂಡೋಗಿ ಕಾಡಿಗೆ ಕಟ್ಟಾಕ್ತೀನಿ. ನಾನೇ ಕಟ್ಟಾಕಿದ್ ನಾನೇ ಅದು ಕಟ್ಟಾಕ್ತು ನಾನು ಅಲ್ಲಿ ಈಗ ರಿಜ್ವಾನ್ ಅಂತ ಹೇಳಿ ಅದನ್ನ ಗಣೇಶ ಇವಾಗ್ಲೂ ಅಲ್ಲೇ ಇದೆ. ಇಲ್ಲಿ ಮಿಟಿ ಕ್ಯಾಂಪ್ ಮತ್ತೆ ಈಗ ಹೆಂಗ್ ನೋಡ್ಕೊಂತ ಇದಾರೆ ಅವನ್ನ ಮಣಿಕಂಠನ ಈಗ ಅಲ್ಲೇ ಕಟ್ಟಾಕ್ಯಾರ ಅಲ್ಲೇ ಕಟ್ಟಿದ ಜಾಗದಾಗೆ ಕಟ್ಟಿದ ಜಾಗನೇ ಕಟ್ಟಿದರೆ ಬಿಸ್ತಾರೆ ತಗೊಂಡು ನೀರ್ ಕೂಸ್ತಾರೆ ಮತ್ತೆ ತಗೊಂಡು ಬೇರೆ ಗಾಡಿ ಕಟ್ತಾರೆ ಮಾಡ್ತಾರೆ. ಚೆನ್ನಾಗಿಲ್ಲ ಆನೆಗಳು ಚೆನ್ನಾಗಿ ಆನೆಗಳಿಗೆ ಏನ್ ತೊಂದರೆ ಇಲ್ಲ. ಅದು ಇದೆ ಏನ್ ತರ್ಬೋದು ಊರಿಗೂ ತರ್ಬೋದು. ಜನ ಮೇಲೆ ಕುತ್ಕೊಂಡು ಜನಕ್ಕೆ ಕೊಡ್ತೇವೆ. ದ್ರೋಣ ಅಂತ ಇತ್ತಲ್ಲ ದ್ರೋಣ ಇಲ್ಲದೆ ಅದು ಇಲ್ಲೇ ಅಂದ್ರೆ ಹಿಡಿದಿದ್ದು ಎಲ್ಲ ಇಲ್ಲಿ ಅದು ನಿಮ್ಮ ಇದ್ರಲ್ಲಿ ಹಿಡ್ಕೊಂಡು ಮೈಸೂರು ಮೈಸೂರಲ್ಲೇ ಇಲ್ಲಿ ಬಂದಿದ್ದು ಏನಕ್ಕದು ಅಲ್ಲೆಲ್ಲ ಅಲ್ಲಿ ಆನೆಗಳು ಅಲ್ಲಿಂದ ಹಿಡ್ಕೊ ಬಂದು ಕಳ್ಸಿದ್ ಇಲ್ಲಿಗೆನೆ. ಪಳಗ್ಸಾಕ್ ಇಲ್ಲಿಗೆ ದುರುಣ ಮತ್ತೆ ಇದು ಗಂಗೆ ಕುಂತಿ ಲಿಲ್ಲಿ ಇಷ್ಟ ಆನೆ ಬಂದಿದ್ ಇಲ್ಲಿಗೆ. ಅವಾಗ ಏನಾಯ್ತು ಇಲ್ಲಿಗೆ ಬಂದಿದ್ಮೇಲೆ ಅದಕ್ಕೆ ದುರುಣನು ಭಾಸ್ಕರ ಮೈಸೂರಿಗೆ ಹೋಗ್ಬೇಕಂತ. ಅವಾಗ ದುರುಣ ಮೇಲೆ ಯಾರು ಕಬಾಡಿ ಸೈದಾಮದ್ ಕಬಾಡಿ ಸೈದಾಮದ್ ಕಬಾಡಿ ಇವ್ನು ನಮ್ಮ ಮಾದಪ್ಪ ಅದು ಭಾವತ
ಭಾಸ್ಕರ ಮೇಲೆ ಮಹಮೂದ್ ಕುಯ್ಯರ್ ಮಹಮೂದ್ ಅಂತ ಹೇಳಿದ. ಅವನ್ ಮಾವತ ರಹೀಂ ಸಾಬ್ ಅಂತ ಹೇಳಿ ಕಬಾಡಿ. ಅವಾಗ ಮುಂಚೆ ರಹೀಂ ಸಾಬು ಕಬಡ್ಡಿ ಆಗಿದ್ರು. ಕಬಾಡಿ ಹೋಗ್ಬೇಕಾದ್ರೆ ರಹೀಂ ಸಾಬ್ ಕಬಾಡಿ, ಮಹಮೂದ್ ಸಾಬ್ರು ಮಾವತ. ಸೈದ್ ಅಹಮದ್ ಕಬಾಡಿ ಮತ್ತೆ ಇವನು ಮಾದಪ್ಪ ಮಾವತ. ಈಗ ಅವ್ರೇನಾಯ್ತು, ಅವ್ರೇನು ಮಾಡಿ ಸೈದ್ ಅಹಮದ್ ರಹೀಮಿಗೆ ಅಲ್ಲೇ ಬಿಟ್ರು, ಮಾವತಗಳು ಈ ಕಡೆ ಬಂದ್ಬಿಟ್ರು. ಈಗ ಅಲ್ಲಿ ಮಾವತ ರಹೀಮಿನೇ ಆಗ್ಬಿಟ್ಟ, ಇವನು ಸೈದ್ ಅಹಮದ್ ಮಾವತ ಆಗ್ಬಿಟ್ಟ. ದ್ರೋಣ ಅಂಬಾರಿಗೆ ಮರಿ ಈ ಟಿಂಬರ್ ಕೆಲಸ ಇದ್ದಾಗೆಲ್ಲ ಬಹಳ ಫಾಸ್ಟ್. ಯಾವುದು? ಭಾಸ್ಕರ ಟಿಂಬರ್ ಎಳಿಯೋದಲ್ಲಿ ಅದರಲ್ಲೆಲ್ಲ ಬಹಳ ಫಾಸ್ಟ್. ಆಮೇಲೆ ಕಾಡನೆ ಹಿಡಿಯೋದಲ್ಲೂ ಫಾಸ್ಟ್. ಅದಕ್ಕೇನೋ ಇವರು ಚಿಟ್ಟಿಯಪ್ಪ ಸರ್ ಹೇಳೋರು ರಮ್ ಹೊಡಿಸಿ ಏನೋ ಮಾಡಾರು ಅಂತ ಹೇಳಿದ್ರು. ಅದೇ ಫಸ್ಟ್ ಯಾಕೆ ಡಾಕ್ಟರ್ ಗೊತ್ತಾ? ಚಿಟ್ಟಿಯಪ್ಪನೂ ಅಲ್ಲ, ಬೆಸ್ಟ್ ಕಾದಿ ಅಂತ ಆಯ್ತು. ಕಾದಿ ಡಾಕ್ಟರ್ ಫಸ್ಟ್ ಕಾದಿ ಡಾಕ್ಟರ್ ಫಸ್ಟ್ ಆನೆ ಹಿಡಿದಿತ್ತು. ಫಸ್ಟ್ ಆನೆ ಹಿಡಿಯಕ್ಕೆ ಎಲ್ಲಿನಾರ ಅವರು ಮೈಸೂರು ಕಡೆಯವ್ರೆ. ಅಂದ್ರೆ ಚಿಟ್ಟಿಯಪ್ಪನ ಗುರು ಅವರು, ಅಂದ್ರೆ ಒಳ್ಳೊಳ್ಳೆ ಡಾಕ್ಟರ್ ಅವರು. ಮುಂದೆ ಬಿಡಿ ನಾವೇನೊಳ್ಳೆಂಗಿಲ್ಲ. ಅವಾಗ ಅವ್ರು ಕಾಡನೆ ಹಿಡಿಯಕ್ಕೆ ಫಸ್ಟ್ ಭಾಸ್ಕರನೇ ಕಾಡನೆ ಹಿಡಿದ್. ಫಸ್ಟ್ ಭಾಸ್ಕರ ಇಂಜೆಕ್ಷನ್ ಹೆಂಗ್ ಹಿಡಿಬೇಕು, ಅದು ಯಾವ ತರ ಇಂಜೆಕ್ಷನ್ ಟಿವಿಯಲ್ಲಿ ತೋರಿಸಿ. ನಮ್ ಇಂಡಿಯಾದಲ್ಲಿ ಹಿಡಿದಿಲ್ಲ, ಅದು ಬೇರೆ ದೇಶದಲ್ಲಿ ಹಿಡಿದಿದ್ದು, ಟಿವಿಯಲ್ಲಿ ತೋರಿಸಿದ್ದು. ಟಿವಿಯಲ್ಲಿ ನೋಡ್ಕೊಂಡು ಇವ್ರೋಗಿ ಹಿಡಿದಿದ್ದು. ಫಸ್ಟ್ ಹಿಡಿದಿತ್ತು ಭಾಸ್ಕರ. ಫಸ್ಟ್ ಕಾಡನೆ ಹಿಡಿಯಕ್ಕೆ ಗುರುನೇ ಭಾಸ್ಕರ. ರಹೀಂ ಸಾಬೇ ಗುರು. ಫಸ್ಟ್ ಹಿಡಿದ ರಹೀಂ ಸಾಬೇ. ಅವಾಗೆಲ್ಲ ತುಂಬಾ ಆನೆಗಳು ಹೋಗ್ತಿದ್ವು ಅಂತ ಆನೆ ಹಿಡಿಯಕ್ಕೆ. ಅದೇ ನಾಲ್ಕು ಒಂದು 5 ಆನೆ 6 ಆನೆ. ಆವಾಗ ಅಷ್ಟು ಅನುಭವ ಇದ್ದಿಲ್ಲ ನೋಡಿ, ಕಟ್ಟಿ ಹೇಳ್ಕೊಬರೋರು. ದ್ರೋಣ ಅಂಬಾರಿ. ದ್ರೋಣ ಅಂದ್ರೆ ಮೊದ್ಲು ರಾಜ ಕಾಲದಲ್ಲಿ ಅಂಬಾರಿ ಇತ್ತಲ್ಲ, ಆವಾಗ ದ್ರೋಣ ರಾಜ ಮೇಲೆ ಇದ್ರ ಮೇಲೆ ಕೊಡುವರು, ಮೇಲ್ಕಡೆ ಅದ್ರ ಮೇಲೆ ಅಂಬಾರಿ ಮೇಲೆ. ಯಾವ ರೀತಿ ಇರ್ತದ ದ್ರೋಣ ನೋಡೋದಾಗ? ಹೈಟ್ ಆನೆಗಳು. ಆವಾಗಿನ ಆನೆ ಪೂರ ಅಷ್ಟೇ. ಕಲ್ಯಾಣಿ, ವನಮತಿ, ಭಾಗೀರಥಿ ಮತ್ತೆ ಇವೆಲ್ಲ ಆನೆ ನೀವ್ ಹೆಣ್ಣಾನೆ. ಈಗಿನ ಗಂಡನಿಲ್ಲ ಇಲ್ಲಿ, ಆತರ ಹೆಣ್ಣಾನೆ. ಕಲ್ಯಾಣಿ ಅವಕ್ಕೆಲ್ಲ ನೋಡಿದ್ರೆ, ಕಲ್ಯಾಣಿ ಮೇಲೆ ನೀವು ಹೊಸಪ ಎಲ್ಲ ಕುತ್ಕೊಂಡ್ರೆ ಒಂದ್ಸತಿ ಹಿಂಗಂದ್ರೆ 10 ಅಂಗುಳಿಗಿತ್ತವನು. ಬರೀ ಹೆಣ್ಣಾನೆಗಳು. ಇವಾಗ ಅಂತ ಆನೆ ಇಲ್ಲ. ಕ್ರಾಲ್ ಒಳಗಡೆ ಇರುತ್ತಲ್ಲ, ಕ್ರಾವಲ್ ಇರುತ್ತಲ್ಲ. ಫಸ್ಟ್ ನೀವು ತಂದಾಗ ನಿಮ್ಗೆ ಹೊಡಿಯಕ್ಕೆ ಓಡ್ಬಿಡ್ತಿತ್ತು ಅದು. ಸ್ವಲ್ಪ ನೀವು ಮೊದ್ಲೇ ನಮ್ ಕಾಲದಲ್ಲಿ ತಂದೆ ಕಾಲದಲ್ಲಿ ಮಾಡ್ತೀವಿ. ಕ್ರಾವಲ್ ಕಟ್ಟಬೇಕಾದ್ರೆ 12 ಅಡಿ ಆಗಲ್ಲ, ಹಿಂಗ್ 12 ಅಡಿ, ಹಿಂಗ್ 12 ಅಡಿ, ಹಿಂಗ್ 12 ಅಡಿ, 12 ಅಡಿ ಹೊರಗೆ ಗುಂಡಿ ತೆಗಿಯೋದು. ಅದು ಯಾಕಷ್ಟು ಇಕ್ಕಟ್ಟಂದ್ರೆ, ಆದ್ರೆ ಅಕಸ್ಮಾತ್ ಮನುಷ್ಯನಿಗೆ ಓಡಿಸ್ಕೊ ಬಂದ್ರು ಹಲ್ ತಾಗ್ಬಾರ್ದು, ಹಲ್ಲು ಹೊಡಿಬಾರ್ದು. ಹಲ್ ಕಟ್ಟಾಗ ಚಾನ್ಸ್ ಇರ್ತಿತ್ತು ಅಂತ ಹೇಳಿ ಅವಾಗ ಕಟ್ಟೋರು ಅಷ್ಟೇ. ಕ್ರಾವಲ್ ಅಷ್ಟು ಎಷ್ಟಿರ್ಬೇಕು ಅಷ್ಟೇ, ಒಂದು 2 ಅಡಿ ಗ್ಯಾಪ್ ಅಷ್ಟೇ. ಅದರಲ್ಲೇ ನೀವು ಆನೆ ಓಡಿಸ್ಕೋಬೇಕು, ಸುಮ್ಮನೆ ಮಾಡ್ಬೇಕು, ಹಂಗೆ ಆಗ್ತದೆ. ಅದರಲ್ಲೇ ಅಷ್ಟಲ್ಲೇ ಮಾಡ್ಕೋಬೇಕಿತ್ತು. ಇವಾಗ ಹಂಗಿಲ್ಲ. ಇವಾಗ 25 ಅಡಿ ಆಗಲ್ಲ ಅಂತೆ, 35 ಅಡಿ ಆಗಲ್ಲ, ದೊಡ್ಡ ಮಾಡಿದಾರೆ. ಇವಾಗೆಲ್ಲ ಇಂಜಿನಿಯರ್ ಕಾಲ, ಇಂಜಿನಿಯರ್ ಈಗ ಆನೆ ಹೊರದಲ್ಲ. ಒಂದೇ ತಿಂಗಳು ಒಂದು 15 ದಿವಸದಲ್ಲಿ ಆನೆ ಪೂರ ಹಲ್ಲು 2 ಮುರ್ಕೊಂತಿತ್ತು. ಯಾಕೆ? ಓಡ್ ಬಂದು ಮನುಷ್ಯನಿಗೆ ಹೊಡಿತಲ್ಲ, ಅವಾಗ ಅದಕ್ಕೇನು ಹಲ್ಲು ಮುಗಿತ ಅದು ಮುಗಿತ ನನ್ ಜ್ಞಾನ ಇರಲ್ಲ. ಜಾಗ ದೊಡ್ಡದಿರ್ತತೆ, ಸ್ಪೀಡ್ ಬರ್ತಿದೆ, ಮನುಷ್ಯನಿಗೆ ಹೊಡಿತೀವಿ, ಸಿಗಲ್ಲ. ಅಲ್ಲೆಲ್ಲ ಕಟ್ಟಾಗ ಮುರ್ಕೊಳಕ್ಕೆ ಅಷ್ಟು ದುಡ್ಡು ಕೊಡ್ತಾನೆ. ಅದಕ್ಕೇನು ಹೇಳ್ತೀನಿ, ಯಾರಿಗೆ ಏನ್ ಅನುಭವ ಇದೆ ಅವರಿಂದಾನೇ ಅನುಭವ ತಗೊಳ್ಬೇಕು. ಕೆಲವರು ಹೇಳ್ತಾರೆ ಆನೆ ಮದ ಆಗಿದ್ಕೊಳ್ಳಿ ಕ್ರಾಸ್ ಮಾಡೋದು. ಇಲ್ಲ, ಅನ್ಸ್ಕೊಳ್ಳು. ಮದ ಫಸ್ಟ್ ಮದ ಆಗ್ಬೇಕಾದ್ರೆ ಮಾತ್ರ ಕ್ರಾಸ್ ಮಾಡ್ತಾರೆ. ಅಷ್ಟು ಚುಚ್ಚು ಮದ ಇಳಿಸ್ಬೇಕಾದ್ರೆ ಕ್ರಾಸ್ ಮಾತಾಡ್ತಾರೆ. ಫುಲ್ಲು ಈ ಮದ ಇದೆಯಲ್ಲ, ಇದು ಫುಲ್ಲು ಇಲ್ಲಿಗೆ ಸೇರ್ಸ್ಬಿಡುತ್ತೆ. ಇದು ಫುಲ್ ಎಣ್ಣೆ ಇಳಿತಲ್ಲ, ಇಲ್ಲಿ 2 ಎಣ್ಣೆ ಇಲ್ಲಿ ಸೇರ್ತು ಅಂದ್ರೆ ಅವಾಗ ಮದಕ್ಕೆ, ಅದು ಮದದ ಮೇಲೆ ಇದು ಕ್ರಾಸ್ ಮಾಡ್ಲಿಕ್ಕೆ ಜ್ಞಾನ ಇರಲ್ಲ. ಯಾವನಿಗೆ ಹೊಡಿಲಿ, ಯಾವನಿಗೆ ತಿನ್ಲಿ ಇದೆ, ಅದು ತಿನ್ನೋದು ಜ್ಞಾನ ಇರಲ್ಲ. ಅದೇ ತಿರ್ಗದೆ ಅದು ಸ್ವಲ್ಪ ಮದ ಬಂದಾಗ ಮಾತ್ರ ಕ್ರಾಸಿ. ಫುಲ್ ಮದ ಬಂದಾಗ ಬರೀ ಹೊಡ್ದಾಡಕ್ಕೆ. ಮದ ಯಾಕೆ ಬರ್ತಿದೆ ಅಂದ್ರೆ, ಮದ ಏನು ಖುಷಿಯಿಂದ ಬರೋದು. ಮದ ಖುಷಿಯಿಂದ, ಮತ್ತೇನು ಅದು ಇದರಿಂದ ಅಲ್ಲ. ಖುಷಿ ಅಂದ್ರೆ ಚೆನ್ನಾಗಿ ತಿಂದು ಚೆನ್ನಾಗಿ ಖುಷಿಯಿಂದ ಇದ್ರೆ ಮಾತ್ರ ಖುಷಿಯಿಂದ ಬರೋದು. ಅದೇ ನೀವು ಮಠದಲ್ಲಿ ನೋಡಿ, ಮಠದಲ್ಲಿ ಮದ ಬರೋದೇ ಕಮ್ಮಿ ಅಲ್ಲ. ಅವಕ್ಕೆ ಪಾಪ ಅವು ಕಟ್ಟಿ ಹಾಕಿ ಅಲ್ಲಲ್ಲೇ ಹಾಕಿ ಮದ ಬರೋದೇ ಕಮ್ಮಿ. ಈ ನಂಬಲ್ಲಿ ನೋಡಿ, ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ತೊಂದ್ರೆ ಇಲ್ಲ. ಈಗ ಆಯ್ತು 1 ಗಂಟೆವರೆಗೆ ತೋರಿಸ್ತಾರ, 1 ಗಂಟೆ ಹೋಗ್ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ತನಕ ಅಲ್ಲಿ ಮೇಯ್ತಾ ಇರ್ತೇವೆ. ಕಾಲ ಬಿಸಿಲಲ್ಲಿ ಆನೆ ಯಾವ್ದು ಮೇಯಲ್ಲ. ಬಿಸಿಲಲ್ಲಿ ಯಾಕೆ ಮೇಯ್ತಾರೆ? ಈಗ ನೋಡಿ, ನಮ್ ಶರೀರ ಇಷ್ಟು ಸಣ್ಣ ಶರೀರಕ್ಕೆ ಎಷ್ಟು ಶಕೆ ಆಗುತ್ತೆ, ಅಷ್ಟು ದೊಡ್ಡ ಶರೀರ ಅದಕ್ಕೆ ಎಷ್ಟು ಬಿಸಿಲು ಬೀಳ್ಬೋದು. ಅದೇನ್ ಮಾಡ್ತೀವಿ, ಯಾವ್ದೋ ಒಂದು ದೊಡ್ಡ ಮರದ ಹತ್ರ ಹೋಗಿ ನಿಂತ್ಕೊಂಡು ಕಣ್ಣಿಗಾದ ಮಣ್ಣು ಎತ್ಕೊಂಡು, ತಂಪಲ್ಲಿ ಮಣ್ಣು ಇರ್ತಲ್ಲ, ಅದು ಎತ್ಕೊಂಡು ಮಣ್ಣಲ್ಲಿ ಹಾಕೊಂಡು ಮೈ ಮೇಲೆ ಹಾಕೊಂಡು ಯಾವಾಗ ಅಂತ 4-5 ಗಂಟೆ ತನಕ ಅಲ್ಲಿ ನಿಂತ್ಕೊಂಡು ಮಣ್ಣು ಹಾಕೊಂಡು ಅದು ಹಾಕೊಂಡು ಇದೆಲ್ಲ ಕೂಡಾಗೋ ತನಕ, ಕೂಡಾಗಿದ್ಮೇಲೆ 5:15 ಮೇಲೆ ಅದು ಮೇಯಕ್ಕೆ ಹೊಂಟುತ್ತೆ. ಮೇಯಕ್ಕೆ ಹೊಂಟುತ್ತಾ ಮೇಯ್ತಾ ಹೋಗ್ತಾ ಹೋಗ್ತಾ 4 ಗಂಟೆ ಜಮ ಮಲಗುತ್ತೆ. 5-5:15 ಎದ್ದು ಬಿಡ್ತದೆ.
ಎದ್ದಿ ಒಂಚೂರು ತಿಂತಿತ್ತ ಆವಾಗ ನಾವು ಮತ್ತೆ ಹೋಗಿ ಇಟ್ಕೊಂಡ್ಬಂದು